ನನ್ನ ಹೆಸರು ನಾಗೇಶ್. ನಾನು ಮಾಡಿದ್ದ ಕೆಲಸ ಒಳ್ಳೆಯದಲ್ಲ. ತುಂಬಾ ದೊಡ್ಡ ತಪ್ಪು ಮಾಡುತ್ತಿದ್ದೆ. ನಾನು ಮುಗ್ಧ ಚಿಕ್ಕ ಮಕ್ಕಳನ್ನು ದಿನದಿಂದ ದಿನಕ್ಕೆ ಭಿಕ್ಷೆ ಬೇಡಲು ಕಳುಹಿಸುತ್ತಿದ್ದೆ. ನನಗೆ ಗೊತ್ತಿತ್ತು, ಇದು ತಪ್ಪು ಮಾರ್ಗ. ನಾನು ದಾರಿ ತಪ್ಪಿದ್ದೆ ಅನ್ನೋದು ನನಗೆ ಗೊತ್ತಿದ್ದರೂ ನನ್ನ ಕೈಯಲ್ಲಿ ಬೇರೆ ಯಾವ ಕೆಲಸವೂ ಇರಲಿಲ್ಲ. ಆದ್ದರಿಂದ ನಾನು ಈ ರೀತಿಯಿಂದಲೇ ಹಣ ಸಂಪಾದಿಸುತ್ತಿದ್ದೆ. ದುಡ್ಡು ತುಂಬಾ ಬರುತ್ತಿತ್ತು. ಆದರೆ ಅದು ಒಳ್ಳೆಯ ಮಾರ್ಗದಿಂದ ಬಂದದಲ್ಲ. ಒಂದು ದಿನ ನಾನು ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ನನ್ನ ಗಮನವೊಂದು ಚಿಕ್ಕ ಹುಡುಗಿಗೆ ಸೆಳೆಯಿತು. ಆಕೆಯ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿದ್ದುದನ್ನು ನಾನು ನೋಡಿದೆ. ಅದು ಮೊದಲ ಬಾರಿಗೆ ಅಲ್ಲ. ಈಗಾಗಲೇ 1 ವಾರದಿಂದ ನಾನು ಆ ಹುಡುಗಿಯನ್ನು ಇದೇ ಜಾಗದಲ್ಲಿ ನಿಂತಿರುವಂತೆ ನೋಡುತ್ತಿದ್ದೆ. ಇಂದು ಕೂಡ ನನ್ನ ಕಣ್ಣು ಅದೇ ಹುಡುಗಿಯ ಮೇಲೆ ನಿಂತಿತ್ತು. ಅವಳು ತುಂಬಾ ಚಿಕ್ಕವಳಾಗಿದ್ದಳು. ಮುಖದಿಂದ ತಕ್ಷಣ ಗಮನ ಸೆಳೆಯುವ ರೀತಿಯವಳು ಅಲ್ಲ. ಆದರೂ ನನ್ನ ಕೆಲಸಕ್ಕೆ ಉಪಯೋಗವಾಗಬಹುದು ಅನ್ನಿಸಿತು. ಹಾಗೆ ನಾನು ಆಕೆಯ ಬಳಿ ಹೋದೆ. ಕೇಳಿದೆ, ನೀನು ಪ್ರತಿದಿನ ಇಲ್ಲಿ ಏಕೆ ನಿಂತಿರುತ್ತೀಯ ಎಂದು. ಆದರೆ ಅವಳು ಏನೂ ಮಾತನಾಡಲಿಲ್ಲ. ಮತ್ತೆ ಕೇಳಿದೆ, ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವಳಿಗೆ ಮನೆಯೇ ಇಲ್ಲವೋ ಎಂದು. ಅವಳು ಯಾವುದೇ ಉತ್ತರ ನೀಡಲಿಲ್ಲ. ಸುಮ್ಮನೆ ನಿಂತಿದ್ದಳು. ಮಾತು ತೋರುವ ಲಕ್ಷಣವಿಲ್ಲ. ನಾನು ಅಂದುಕೊಂಡೆ, ಈ ಹುಡುಗಿ ಮಾತು ಆಡೋದಿಲ್ಲ. ಬಹುಶಃ ಮೂಕಳಾಗಿರಬಹುದು ಅಂತ. ಇನ್ನೂ ಸರಿಯಾಗಿ ತಿಳಿದುಕೊಳ್ಳಲು ನಾನು ಕೇಳಿದೆ, ನೀನು ಒಬ್ಬಂಟಿಯಾಗಿದ್ದೀಯಾ ಅಲ್ವಾ ಎಂದು. ಆಗ ಅವಳು ತಲೆ ಅಲ್ಲಾಡಿಸಿ ಹೌದು ಅಂತ ಸನ್ನೆ ಮಾಡಿದಳು. ಅವನ ಬಗ್ಗೆ ನಾನು ಹುಡುಕುತ್ತಿದ್ದೆ. ಎಂತೋ ಅದೇ ರೀತಿಯ ಹುಡುಗಿ, ಯಾರೂ ಇಲ್ಲದ ಹುಡುಗಿ. ನನ್ನ ಕೆಲಸಕ್ಕೆ ಬೆಲೆ ಬರುವಳು. ಅದನ್ನೇ ನಾನು ಬೇಕೆಂದಿದ್ದೆ. ಆ ಕಾರಣದಿಂದಲೇ ನಾನು ಆ ಹುಡುಗಿಯನ್ನು ನನ್ನ ಮನೆಯಲ್ಲಿ ಕರೆದುಕೊಂಡು ಹೋದೆ. ಅವಳಿಗೆ ರಾತ್ರಿಗೆ ಊಟ ನೀಡಿದೆ. ಆಕೆ ಊಟ ಮಾಡಿ ನಿದ್ದೆ ಮಾಡಿದ್ದಳು. ಬೆಳಿಗ್ಗೆ ಆಗುತ್ತಿದ್ದಂತೆ ನಾನು ಅವಳಿಗೆ ಹೇಳಿದೆ, ಬೇಗ ಎದ್ದು ನಿನ್ನ ಕೆಲಸ ಶುರು ಮಾಡು. ಅವಳು ನನ್ನನ್ನು ತಕ್ಷಣ ಗಾಬರಿಯಿಂದ ನೋಡಿದಳು. ನನ್ನ ಮುಖವನ್ನೇ ನೋಡುತ್ತಾ ಏನೋ ಯೋಚಿಸುತ್ತಿದ್ದಂತೆ ತೋಚಿತು. ಆದರೆ ಅವಳು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ನನಗೆ ಒಂದಂತೂ ಖಚಿತವಾಯಿತು, ಈ ಹುಡುಗಿಗೆ ಮಾತಾಡಲು ಬರುವುದೇ ಇಲ್ಲ. ಆದರೆ ನನಗೆ ಏನೂ ಕರುಣೆ ಹೊಳೆಯಲಿಲ್ಲ. ಅವಳನ್ನು ಸಾಕುವ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಹಾಗಂತ ನಾನೇಕೆ ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ? ಉಪಯೋಗಕ್ಕಾಗಿಯೇ ಅಲ್ಲವೇ? ನನಗೆ ಅನಾಥ ಮಕ್ಕಳನ್ನು ಪೋಷಿಸುವ ಹವ್ಯಾಸವಿಲ್ಲ. ಲಾಲನೆ ಪಾಲನೆ ಮಾಡುವ ಧೈರ್ಯವೂ ಇಲ್ಲ. ಇಲ್ಲಿ ಒಂದು ಮಾತು ಮಾತ್ರ, ಊಟ ಬೇಕೆಂದರೆ ಕೆಲಸ ಮಾಡಲೇಬೇಕು. ಕೆಲಸ ಚೆನ್ನಾಗಿ ಮಾಡಿದರೆ ನಾನು ಹೆಚ್ಚು ಹಣ ಕೊಡುತ್ತೇನೆ. ಉಳಿಯಲು ಜಾಗ, ಊಟ ಎಲ್ಲವೂ ಸಿಗುತ್ತದೆ. ಆದರೆ ಯಾರು ಕೆಲಸವಿಲ್ಲದೆ ಬಂದರೆ ಆತನಿಗೆ ಇಲ್ಲಿ ಸ್ಥಾನವಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೋ, ನೀನು ನಿನ್ನ ಮುಖದಲ್ಲಿ ನನಗೆ ಇದ್ದದ್ದೇ ರೀತಿ ಚಿಂತೆ ಕಾಣಬೇಕು. ಹಾಗೆ ದುಃಖವೂ ಇರಬೇಕು. ನಾನೊಬ್ಬನೇ ಇಲ್ಲ ಈ ಮನೆಯಲ್ಲ, ಇನ್ನೂ ಹಲವು ಮಕ್ಕಳು ಇರುತ್ತಾರೆ. ನಾನು ಉಳಿದ ಮಕ್ಕಳನ್ನು ಎಬ್ಬಿಸಿದೆ. ಎಲ್ಲರೂ ಎದ್ದು ನಿಂತರು. ನಾನು ಎಲ್ಲರನ್ನೂ ಅವರ ಅವರ ಕೆಲಸಕ್ಕೆ ಕಳಿಸಿದೆ. ಈ ವಾತಾವರಣದಲ್ಲಿ ನಾನು ಚಿಕ್ಕ ಮಕ್ಕಳಿಂದ ಭಿಕ್ಷೆ ಬೇಡಿಸುವ ಕೆಲಸ ಮಾಡಿಸುತ್ತಿದ್ದೆ. ಆದರೆ ನಾನು ಅಷ್ಟೊಂದು ಕೆಟ್ಟವನು ಅಲ್ಲ. ಈ ಮಕ್ಕಳಿಗೆ ನಾನು ಊಟ ಕೊಡುತ್ತಿದ್ದೆ. ಹಬ್ಬ ಹರಿದಿನಗಳಲ್ಲಿ ಅವರನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದೆ. ಸುಮ್ಮನೆ ದುಡಿಮೆ ಮಾಡಿಸಿ ಬಿಟ್ಟವನಾಗಿರಲಿಲ್ಲ ನಾನು. ಹೇಗಿದ್ದರೂ ಈ ಮಕ್ಕಳು ಎಲ್ಲರೂ ಅನಾಥರು. ಅವರ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಅವನವರನ್ನೇ ನಾನು ಕದ್ದು ತರುವುದಿಲ್ಲ. ಅವರು ನನಗೆ ತಮ್ಮದೇ ರೀತಿಯಲ್ಲಿ ಸಿಕ್ಕ ಮಕ್ಕಳು. ಆದರೆ ಈ ಹುಡುಗಿ ಮಾತ್ರ ಭಿನ್ನವಾಗಿದ್ದಳು. ಸಿಕ್ಕಂತೆ ನನ್ನ ಕೈಗೆ ಬಿದ್ದಳು. ಅವಳ ಹೆಸರು ಬಾನು. ಈ ಬಿಸಿನೆಸ್ನಲ್ಲಿ ಎಲ್ಲರೂ ಹೇಳುತ್ತಾರೆ, ಮಕ್ಕಳಿಂದ ಹೆಚ್ಚು ಹಣ ಸಿಗುತ್ತದೆ ಎಂದು. ಆದರೆ ಇತ್ತೀಚೆಗೆ ಅಂಥದ್ದೇನೂ ಆಗುತ್ತಿಲ್ಲ. ಇಂದಿನ ದಿನಗಳಲ್ಲಿ ಜನರ ಕೈಯಲ್ಲಿ ದುಡ್ಡೇ ಇರಲ್ಲ. ಯಾರೂ ಮಕ್ಕಳಿಗೆ ಭಿಕ್ಷೆ ಕೊಡಲು ರೆಡಿಯಿಲ್ಲ. ಎಲ್ಲರೂ ತಮ್ಮ ತಮ್ಮ ಸಂಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಕೆಲಸವಿಲ್ಲ. ದುಡಿಮೆ ಕಡಿಮೆ, ಹಣವಿಲ್ಲ. ಬಡತನ ಹೆಚ್ಚಾಗಿದೆ. ಈ ಮಕ್ಕಳನ್ನೆಲ್ಲ ನಾನು ಇಟ್ಟುಕೊಳ್ಳಲು ಒಂದು ಮನೆ ಬಾಡಿಗೆಗೆ ತೆಗೆದುಕೊಂಡಿದ್ದೆ. ಆ ಮಕ್ಕಳಿಗೆ ಪ್ರತಿದಿನ ಅಡುಗೆ ಮಾಡುವುದು ಸುಲಭವಲ್ಲ. ಏಕೆಂದರೆ ಅವರು ಯಾರೂ ಊಟ ಇಷ್ಟಪಟ್ಟು ತಿನ್ನುವುದಿಲ್ಲ. ನಾನು ಎಲ್ಲರಿಗೂ ಸರಿ ಸಮಾನ ಊಟ ಕೊಡಬೇಕಾಗುತ್ತಿತ್ತು. ಅಡುಗೆಯ ತರಕಾರಿ, ಅಕ್ಕಿ ಎಲ್ಲವೂ ಖರ್ಚಾಗುತ್ತಿತ್ತು. ಆದರೆ ನನ್ನ ಆದಾಯ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿತ್ತು. ಇನ್ನು ಮುಂದೆ ಏನಾಗಲಿದೆ ಎಂದು ನಾನು ಆತಂಕದಲ್ಲಿದ್ದೆ. ಕೆಲವೊಮ್ಮೆ ನನ್ನೊಳಗೆ ಕೇಳುತ್ತಿದ್ದೆ, ಈ ಕೆಲಸವನ್ನು ಬಿಡಲೇಬೇಕೆಂದು ಅನಿಸುತ್ತಿತ್ತು. ಆದರೆ ಈ ಮಕ್ಕಳನ್ನು ಎಲ್ಲಿಗೆ ಕಳುಹಿಸಲಿ ಅಥವಾ ಅವರನ್ನು ಯಾರಿಗಾದರೂ ಮಾರಿಬಿಡಬೇಕೆ? ಅಂತಹ ಕೆಲಸ ಮಾಡಲು ನನಗೆ ಇಷ್ಟವಿರಲಿಲ್ಲ. ನನಗೂ ಸಹ ಹೃದಯವಿತ್ತು. ನನಗಿನ್ನೂ ಮಕ್ಕಳೇ ಇಲ್ಲ. ಈ ಮಕ್ಕಳನ್ನೇ ನಾನು ನನ್ನ ಮಕ್ಕಳೆಂದು ಭಾವಿಸಿರಲಿಲ್ಲ. ಹಾಗಾಗಿದ್ದರೆ ನಾನು ಅವರಿಂದ ಇಂಥ ಕೆಲಸ ಮಾಡಿಸಬಹುದಿಲ್ಲ. ಆದರೂ ನನ್ನ ಬದುಕಿಗೆ ಇದೇ ಕೆಲಸ ಆಗಿತ್ತು. ಇದು ನನ್ನ ಕಾರುಬಾರವಾಗಿತ್ತು. ನಾನು ಜೀವನದಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ಯಾವುದೇ ಹೆಂಗಸಿಗೆ ನನ್ನಂತಹವನೊಂದಿಗೆ ಮದುವೆಯಾಗುವ ಇಚ್ಛೆ ಇರಲಿಲ್ಲ. ಹಿಂದಿನ ದಿನಗಳಲ್ಲಿ ಹೆಂಗಸರು ತಮ್ಮದೇ ರೀತಿಯಲ್ಲಿ ಸಂಕಷ್ಟ ಎದುರಿಸುತ್ತಿದ್ದರು. ಅವರಿಗೂ ಖರ್ಚು, ಬದುಕು ಸುಲಭವಲ್ಲ. ಸಂಜೆ ಆಗುತ್ತಿದ್ದಂತೆ ಮಕ್ಕಳೆಲ್ಲ ತಾವು ಆ ದಿನ ಸಂಪಾದಿಸಿದ ಹಣವನ್ನು ಒಂದು ಡಬ್ಬದಲ್ಲಿ ಹಾಕುತ್ತಿದ್ದರು. ಪ್ರತಿ ಬಾರಿಯೂ ನನಗೆ ಆ ಡಬ್ಬದಲ್ಲಿ ನಾಣ್ಯ ಬೀಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆಗ ನನ್ನ ಮನಸ್ಸು ಯೋಚಿಸುತ್ತಿತ್ತು,
ಇಂದಿನ ಕಾಲದಲ್ಲಿ ನಾಣ್ಯದಿಂದ ಏನೂ ಆಗಲ್ಲ. ಈಗ ಯಾರಿಗೂ ನೋಟುಗಳು ಸಿಗುತ್ತಿಲ್ಲ. ಅದ ಸಮಯದಲ್ಲಿ ಆ ಭಾನು ಹೆಸರಿನ ಹುಡುಗಿ ತನ್ನ ಡಬ್ಬನ್ನು ನನ್ನ ಮುಂದೆ ಹಾಕಿದಳು, ಒಳಗಿರುವ ನಾಣ್ಯಗಳು. ಅವಳಿಂದ ಯಾವುದೇ ಶಬ್ದವೂ ಬರಲಿಲ್ಲ. ನಾನು ದೂರವಾಗಿ ಒಂಟಿಯಾಗಿ ಕುಳಿತುಕೊಂಡಿದ್ದೆ. ನನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು ನಾನು ಯೋಚಿಸುತ್ತಿದ್ದೆ, ಈ ಹುಡುಗಿ ಖಾಲಿ ಕೈಯಲ್ಲಿ ಮರಳಿದ್ದಾಳೆ. ಇವಳಿಂದ ನನಗೆ ಲಾಭ ಏನು? ಈ ಹುಡುಗಿಯಂತೂ ನನಗೆ ನಷ್ಟವನ್ನೇ ಮಾಡಿಸುತ್ತಾಳೆ ಅನಿಸಿತು. ನಾನು ಅವಳ ಬಳಿ ಹೋಗಿದೆ, ಗಂಭೀರವಾಗಿ ಮಾತನಾಡಿದೆ. ನೀನಂತೂ ಕೆಲಸಕ್ಕೆ ಬೆಲೆ ಬರುವವಳಲ್ಲ. ನಿನ್ನ ಮುಖ ಎಷ್ಟೊಂದು ನವೀನ ಮತ್ತು ಮುಗ್ಧವಾಗಿದೆಯೋ, ಅದೇ ಕಾರಣಕ್ಕೆ ಎಲ್ಲರೂ ನಿನಗೆ ಹಣ ನೀಡುತ್ತಾರೆ. ಆದರೆ ನೀನು ಹೀಗೆ ನಿಂತುಕೊಂಡು ಏನು ಮಾಡದೆಯೇ ಬಂದಿರುವೆ. ಒಂದೇ 9 ರೂಪಾಯಿ ಕೂಡ ತೆಗೆದುಕೊಂಡು ಬಂದಿಲ್ಲ. ನೋಡು, ಬೇರೆ ಮಕ್ಕಳನ್ನು ಹೇಗೆ ದುಡಿಯುತ್ತಿದ್ದಾರೆ ನೋಡಿ ಕಲಿಯಬೇಕು. ನೀನು ಮತ್ತೆ ಹೀಗೆ ಖಾಲಿ ಕೈಯಲ್ಲಿ ಬಂದರೆ ನಿನಗೆ ಊಟವೂ ಇಲ್ಲ, ತಿಂಡಿಯೂ ಇಲ್ಲ, ಉಪವಾಸದಲ್ಲೇ ಇರುತ್ತೀಯೆ. ನಾನು ಈ ಮಾತುಗಳನ್ನು ಎಲ್ಲಾ ಮಕ್ಕಳಿಗೂ ಹೇಳುತ್ತಿದ್ದೆ. ಎಲ್ಲರಿಗೂ ನಾನು ಜೋರಾಗಿ ದಂಕಿ ಹಾಕುತ್ತಿದ್ದೆ. ಅವಳು ನನ್ನ ಕೋಪದ ದಂಕಿಗೆ ಹೆದರಿರಬೇಕು ಅನ್ನಿಸಿತು. ಆದರೆ ಅದೇ ಸಮಯದಲ್ಲಿ ನನ್ನ ಬಳಿ ನಿಂತಿದ್ದ ಒಂದು ಪುಟ್ಟ ಹುಡುಗ ಕೇಳಿತು, ಯಜಮಾನರೇ, ನೀವು ಅವಳಿಗೆ ಏಕೆ ಅಷ್ಟು ಬೈಯುತ್ತಿದ್ದೀರಾ? ಅವಳ ಡಬ್ಬವನ್ನಾದರೂ ಒಮ್ಮೆ ನೋಡಿದೀರಾ? ಇವಳಂತೂ ಎಲ್ಲರಿಗಿಂತ ಹೆಚ್ಚು ಹಣ ತಂದಿದ್ದಾಳೆ. ಆ ಮಗುವಿನ ಮಾತು ಕೇಳಿ ನಾನು ತಕ್ಷಣ ಮುಂದೆ ಹೋಗಿ ಭಾನು ಹೆಸರಿನ ಆ ಹುಡುಗಿಯ ಡಬ್ಬವನ್ನು ನೋಡಿದೆ. ಅದರಲ್ಲಿ ತುಂಬಿದದ್ದು ಎಲ್ಲವೂ ನೋಟುಗಳು. ನಿಜಕ್ಕೂ ನಾನು ಅಬ್ಬರದಿಂದ ಆಶ್ಚರ್ಯಪಟ್ಟೆ. ಅದು ನನಗೆ ಕಾಡಿದಷ್ಟು ಖುಷಿಯನ್ನು ನೀಡಿತು. ನಾನು ಅವಳ ಕೆಲಸ ನೋಡಿ ಖುಷಿಯಿಂದ ಅವಳ ತಲೆಯ ಮೇಲೆ ಕೈ ಇಟ್ಟು ನೇವರಿಸಿದೆ. ಆದರೆ ಆ ಕ್ಷಣವೂ ಅವಳು ನಕ್ಕಿಲ್ಲ. ಬದಲಿಗೆ ಅವಳ ಕಣ್ಣಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಇದ್ದಂಥದು. ಅವಳು ಇನ್ನೂ ಮಾತಾಡುತ್ತಿರಲಿಲ್ಲ. ಆ ದೃಷ್ಟಿಯಲ್ಲಿ ಏನೋ ಅರ್ಥವಿತ್ತು. ಮಾತಿಲ್ಲದ ಕಣ್ಣುಗಳಿಂದ ಎಲ್ಲರನ್ನೂ ಬಿಟ್ಟಂತೆ ನೋಡುತ್ತಿದ್ದಳು. ಸಣ್ಣ ಸನ್ನೆಗಳಿಂದ ಏನನ್ನೋ ಹೇಳಲು ಯತ್ನಿಸುತ್ತಿದ್ದಂತೆ ತೋರಿಸಿತು. ಅವಳ ಮುಖ ನೋಡಿ ನನಗೆ ಆಶ್ಚರ್ಯ. ನಾನು ಈ ಮೌನ ಹುಡುಗಿಯನ್ನು ಈ ದುಡಿಯುವ ಜಗತ್ತಿಗೆ ಎಳೆದಿಟ್ಟಿದ್ದೆ. ಏನು ಅನಿಸಿತು ಗೊತ್ತಿಲ್ಲ. ಇಂಥ ಅಳುಮುಂಜಿಯ ಮುಖವನ್ನೇ ನೋಡಿ ಜನರು ಹಣ ಕೊಡುತ್ತಾರೆ ಅಂದುಕೊಂಡಿದ್ದೆ. ಬಹುಶಃ ನನ್ನ ಅಂದಾಜು ತಪ್ಪಾಗಲಿಲ್ಲ. ಅದು ಸರಿಯಾಗಿಯೇ ತೋರಿಸಿತು. ನಾನು ಬೇರೆಯ ಮಕ್ಕಳನ್ನು ಕರೆದು ಹೇಳಿದೆ, ನೀವು ಎಲ್ಲಿಗೆ ಹೋಗ್ತೀರೋ ಇವಳು ಸಹ ಅದೇ ದಾರಿಗೆ ಹೋಗುತ್ತಾಳೆ. ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ಏಕೆ ಇವಳಷ್ಟು ಲೆವೆಲ್ಗೆ ಹೋಗುತ್ತಿಲ್ಲ? ನೀವಂತೂ ಕೇವಲ ನಾಣ್ಯಗಳನ್ನೇ ತರ್ತೀರಾ, ಇವಳು ಮಾತ್ರ ನೋಟು ತರ್ತಾಳೆ. ಇದನ್ನು ಕೇಳಿ ಎಲ್ಲಾ ಮಕ್ಕಳೂ ತಲೆಬಾಗಿಕೊಂಡು ನಿಂತು ಹೋದರು. 2-3 ದಿನಗಳ ಕಾಲ ಇದೇ ರೀತಿ ನಡೆಯಿತು. ಭಾನು ಪ್ರತಿದಿನವೂ ಹೆಚ್ಚಿನ ಹಣವನ್ನು ತರ್ತಿದ್ದಳು. ನಾನು ಉಳಿದ ಮಕ್ಕಳನ್ನು ಮಾತ್ರ ಗದರಿಸುತ್ತಾ ಇದ್ದೆ. ಎಲ್ಲರೂ ಒಂದೇ ಬೀದಿಗೆ ಹೋಗುತ್ತಿದ್ದರು. ಆ ದಾರಿಯ ಹೆಸರೇ ಮಾಲ್ ರೋಡ್. ಅಲ್ಲಿ ತುಂಬಾ ಜನ, ಹೆಚ್ಚು ವಾಹನಗಳು, ಶ್ರೀಮಂತರು ಹೆಚ್ಚು, ಜನಸಂದಣಿ ಜಾಸ್ತಿ. ಹೀಗಾಗಿ ಅಲ್ಲಿ ಭಿಕ್ಷೆ ಬೇಡಿದ್ರೆ ಹೆಚ್ಚು ಹಣ ಸಿಗುತ್ತಿತ್ತು. ಆಗ ಒಂದು ಮಗು ಕೇಳಿತು, ಯಜಮಾನರೇ, ಈ ಭಾನು ಎಲ್ಲಿ ಹೋಗುತ್ತಾಳೆ? ನಾವಂತೂ ಭಿಕ್ಷೆ ಬೇಡುವಂತೂ ಇರೋದು ಇಲ್ಲ. ಇವಳೇನು ಮಾಡ್ತಾಳೆ ಅನ್ನೋದು ನಮಗೆ ತಿಳಿಯುತ್ತಿಲ್ಲ. ಅವಳು ಏನು ಮಾಡುತ್ತಾಳೆ, ಎಲ್ಲಿ ಹೋಗುತ್ತಾಳೆ ಎಂಬುದು ನಮಗಂತೂ ಗೊತ್ತಾಗುತ್ತಿರಲಿಲ್ಲ. ನಾವು ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವ ಹೊತ್ತಿನಲ್ಲಿ ಮಾತ್ರ ಅವಳು ಎಲ್ಲಿಂದಲೋ ಬಂದು ನಮ್ಮೊಂದಿಗೆ ಸೇರಿಕೊಳ್ಳುತ್ತಿದ್ದಳು. ಆಕೆಯ ಕೈಯಲ್ಲಿ ಯಾವಾಗಲೂ ತುಂಬಾ ಹಣ ಇರುತ್ತಿತ್ತು. ಈ ವಿಚಾರ ಕೇಳಿದಾಗ ನಾನು ನಿಜಕ್ಕೂ ಆಶ್ಚರ್ಯಪಟ್ಟೆ. ಇಷ್ಟು ಹಣವನ್ನು ಅವಳು ಭಿಕ್ಷೆ ಬೇಡದೆ ಹೇಗೆ ತರುತ್ತಾಳೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಆಕೆಯ ಬಗ್ಗೆ ಅನುಮಾನದಿಂದ ಕೇಳಿದೆ, ಎಲ್ಲಿ ಹೋಗುತ್ತೀಯಾ ನೀನು? ನಿನ್ನ ಮನೆಯವರಿಗೆ ಹೋಗಿ ಹಣ ತರುತ್ತೀಯಾ ಎಂದೆ. ಆದರೆ ನನಗೆ ಗೊತ್ತಿತ್ತು, ಅವಳಿಗೆ ಮನೆಯವರೇ ಇಲ್ಲ. ಆಕೆ ಅನಾಥಳು ಎಂಬುದು ನನಗೆ ಆಗಲೇ ಸ್ಪಷ್ಟವಾಗಿತ್ತು. ನಾನು ಕೇಳಿದಾಗ, ನಿನಗೆ ಅಪ್ಪ ಅಮ್ಮ ಇದ್ದಾರಾ ಎಂದು ಅವಳು ತನ್ನ ಶಬ್ದವಿಲ್ಲದ ಸನ್ನೆಯಿಂದ ಇಲ್ಲ ಅಂತ ಹೇಳಿದಳು. ಈ ಮೌನ ಬಾಲಿಕೆಯು ನಿಜಕ್ಕೂ ಒಬ್ಬಂಟಿಯಾಗಿದ್ದಳು. ಆದರೂ ನನಗೆ ಆ ಮಗು ಹೇಳಿದ ವಿಷಯದಲ್ಲಿ ನಂಬಿಕೆ ಬಂದಿಲ್ಲ. ನಾನು ಅಂದುಕೊಂಡೆ, ಈ ಮಗು ಭಾನು ತರಹ ಹಣ ತರುವುದಿಲ್ಲ, ಅದಕ್ಕಾಗಿಯೇ ಸುಳ್ಳು ಹೇಳುತ್ತಿದ್ದಿರಬಹುದು ಅಂತ. ಆದರೆ ವಿಚಾರ ವಿಚಿತ್ರವಾಗಿತ್ತು. ಏಕೆಂದರೆ ಭಾನು ಎಲ್ಲರಿಗಿಂತಲೂ ಹೆಚ್ಚು ಹಣ ತರುತ್ತಿದ್ದಳು. ಒಂದು ದಿನ ನಾನು ಅವಳ ಬಳಿ ನೇರವಾಗಿ ಕೇಳಿದೆ, ನೀನು ಎಲ್ಲಿ ಹೋಗುತ್ತಿದ್ದೀಯಾ? ಇತರ ಮಕ್ಕಳು ಹೋಗುವ ಜಾಗವನ್ನೇ ನೀನು ಹೋಗುತ್ತಿದ್ದೀಯಾ ಅಥವಾ ಬೇರೆ ದಾರಿಯಲ್ಲಿ ನಡೆಯುತ್ತಿದ್ದೀಯಾ? ಎಲ್ಲರೂ ನೀನು ಎಲ್ಲಿ ಹೋಗ್ತೀಯಾ ಅನ್ನೋದನ್ನ ಅರಿಯಲಾಗುತ್ತಿಲ್ಲ ಅಂತ. ಅದಕ್ಕೆ ಅವಳು ಏನೂ ಮಾತು ಆಡಲಿಲ್ಲ. ಬದಲಿಗೆ ತಲೆಯನ್ನೇ ಅಲ್ಲಾಡಿಸಿ, ಇಲ್ಲ, ನಾನು ಹೋಗೋದು ಬೇರೆ ದಾರಿಯಲ್ಲ ಎಂದು ಸನ್ನೆ ಮಾಡಿದಳು. ಅವಳ ಬಾಯಿಲ್ಲದ ಉತ್ತರದಿಂದ ಅವಳು ಸಹ ಇತರ ಮಕ್ಕಳಿಗೆ ಸೇರಿ ಹೋಗುತ್ತಿದ್ದಾಳೆ ಎಂಬುದು ನನಗೆ ಅರ್ಥವಾಯಿತು. ಹೆಚ್ಚು ಮಾತನಾಡದೆ ಇದ್ದರೂ ಆಕೆಗೆ ಎಲ್ಲವೂ ಕೇಳಿಸುತ್ತಿತ್ತು. ಇತರ ಮಕ್ಕಳು ಮಾತನಾಡುತ್ತಿದ್ದಾಗ ಅವಳು ಸುಮ್ಮನೆ ಆಲಿಸುತ್ತಾ ಸನ್ನೆಯಿಂದಲೇ ಸಂವಹನ ಮಾಡುತ್ತಿದ್ದಳು. ಇದರಿಂದ ನನಗೆ ಖಚಿತವಾಯಿತು, ಈ ಹುಡುಗಿ ಮೂಕಳು. ಆದರೆ ಬುದ್ಧಿವಂತಿಕೆ ಕಡಿಮೆ ಇಲ್ಲ. ಅವಳು ಈ ಮನೆಯೊಳಕ್ಕೆ ಬಂದು ಈಗ 1 ವಾರವಾಗಿತ್ತು. ಆದರೆ ಈ 1 ವಾರದಲ್ಲಿ ಯಾರೊಬ್ಬರೂ ಸಂಪಾದಿಸಿರದಷ್ಟು ಹಣವನ್ನು ಅವಳು ಪ್ರತಿದಿನ ತರುತ್ತಿದ್ದಳು. ಇದನ್ನು ನೋಡಿ ನನಗೆ ತುಂಬಾ ಕುತೂಹಲವಾಯಿತು. ನಾನು ನನ್ನೊಳಗೆ ಯೋಚಿಸಿದೆ, ಇವಳನ್ನು ನಾನು ಹಿಂಬಾಲಿಸಬೇಕು.
ಏನು ಮಾಡುತ್ತಿದ್ದಾಳೆ ಅನ್ನೋದನ್ನ ಪತ್ತೆಹಚ್ಚಲೇಬೇಕು. ನನ್ನ ತಲೆಯಲ್ಲಿ ಏನೇನೋ ವಿಚಿತ್ರ ಆಲೋಚನೆಗಳು ಬರುತ್ತಿದ್ದವು. ನಾನು ಯೋಚನೆ ಮಾಡಬಾರದ ವಿಷಯಗಳನ್ನು ಯೋಚಿಸುತ್ತಿದ್ದೆ. ಆದರೆ ನಾನು ಏನು ಮಾಡಲಿ, ನಮ್ಮ ಬದುಕು, ನಮ್ಮ ಪ್ರಪಂಚದ ಸತ್ಯಗಳು ಈ ರೀತಿಯವೇ ಇವೆ. ನಾನು ಕೂಡ ಅನೇಕ ಭಯಾನಕ ಕಥೆಗಳು ಕೇಳಿದ್ದೆ, ನೋಡಿದ್ದೆ. ಅದಕ್ಕಾಗಿ ನಾನು ಅಂತಹ ಭಯಾನಕ ಮಾತುಗಳತ್ತಲೂ ಯೋಚಿಸಿಬಿಟ್ಟೆ. ಮಾರನೇ ದಿನ ಅವಳ ಹಿಂದೆ ಹೋಗಬೇಕು ಎಂದು ಪ್ಲಾನ್ ಮಾಡಿಕೊಂಡೆ, ತೀರ್ಮಾನ ಮಾಡಿದೆ. ಯಾವ ದಾರಿಯಲ್ಲಿ ಹೋಗುತ್ತಿದ್ದಾಳೆ, ಏನು ಮಾಡುತ್ತಿದ್ದಾಳೆ ನೋಡುವೆ ಎಂದು. ಆದರೆ ನಾನು ಹಾಗೆ ಪ್ಲಾನ್ ಮಾಡುತ್ತಿದ್ದಾಗಲೇ ಮನೆಯ ಮಾಲೀಕ ಬಂದು ನನ್ನ ಮುಂದೆ ನಿಂತು ಹೇಳಿದನು, ನೀನು ಹೀಗೆ ಕೆಟ್ಟ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದೀಯಾ, ಮೇಲೆ ಬಾಡಿಗೆಯನ್ನು ಸರಿಯಾಗಿ ಕೊಡುತ್ತಿಲ್ಲ. ನಿನ್ನ ಈ ಕೆಲಸಗಳ ಬಗ್ಗೆ ನಾನು ಪೊಲೀಸರಿಗೆ ತೋರಿಸಿ ಹೇಳಿದ್ದೇನೆ. ಇಲ್ಲಿದೆಲ್ಲ ನಡೆಯುತ್ತಿರುವ ವಿಷಯಗಳು ನನ್ನ ಗಮನಕ್ಕೆ ಬಂದಿವೆ. ಇನ್ನು ನಿನ್ನ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ನೀನು ಒಮ್ಮೆ ಯೋಚಿಸು. ನೀನು ಇನ್ನೂ ತನಕ ಮಕ್ಕಳನ್ನು ಕಳ್ಳತನ ಮಾಡಿಲ್ಲವೋ ಗೊತ್ತಿಲ್ಲ. ಆದರೆ ನಾನು ಪಕ್ಕಾ ಹೇಳ್ತೀನಿ, ನೀನು ಮಕ್ಕಳ ಕಳ್ಳನೆಂದು ಪೊಲೀಸರಿಗೆ ಹೇಳಿದರು ಅಂದ್ರೆ ಎಷ್ಟು ವರ್ಷ ಎಳೆಯುತ್ತೀಯೋ ನೀನೇ ಊಹಿಸು. ಪೊಲೀಸರು ನಿನ್ನ ಮೇಲೆ ಕೇಸ್ ಹಾಕಬಹುದು. ನೀನು ಮಕ್ಕಳನ್ನು ಅಪಹರಿಸುತ್ತಿದ್ದೀಯಾ ಎಂದು ಹೇಳಿದರೆ ಯಾರು ನಿನ್ನ ಪರವಾಗಿ ನಿಲ್ಲುತ್ತಾರೆ? ಯಾರೂ ನಿನ್ನ ಬೆಂಬಲಕ್ಕೆ ಬಾರದು. ನೀನು ಮಕ್ಕಳ ಕಳ್ಳನೆಂದು ಆರೋಪಿಸಿದರೆ ನೀನು ಎಷ್ಟು ವರ್ಷ ಜೈಲಿನಲ್ಲಿ ಕಳೆಯಬೇಕಾಗುತ್ತೆ ಎಂಬುದನ್ನು ನೀನೇ ಊಹಿಸಿಕೊಳ್ಳು ಎಂದು ಮನೆಮಾಲೀಕನು ಗದರಿಸಿದಾಗ ನಾನು ಏನು ಮಾಡಬೇಕೆಂದು ಅರಿಯದೆ ನನ್ನ ಕಿಸೆಯಿಂದ ಎಷ್ಟು ಹಣವಿತ್ತೋ ಎಲ್ಲವನ್ನೂ ಅವನಿಗೆ ಕೊಟ್ಟೆ. ನಾನು ಅವನಿಗೆ ಹೇಳಿದೆ, ಉಳಿದ ಹಣವನ್ನು ಕೊಡುತ್ತೇನೆ. ದಯವಿಟ್ಟು ಇನ್ನು ಮುಂದೆ ಈ ರೀತಿ ಶಬ್ದ ಮಾಡಬೇಡಿ, ಯಾರಿಗಾದರೂ ಹೇಳಬೇಡಿ. ನನ್ನ ಈ ಪರಿಸ್ಥಿತಿಯಲ್ಲಿ ನೀನು ಗಂಭೀರತೆ ತೋರಿಸಬೇಕು ಎಂದು ಕೇಳಿಕೊಂಡೆ. ಅವನು ಹಣ ಕೈಗೆ ಪಡೆದ ತಕ್ಷಣ ಅವನ ವರ್ತನೆ ಬದಲಾಗಿತ್ತು. ನಗುತ್ತಾ ಹೇಳಿದನು, ನಾಗೇಶ್, ನೀನು ಯೋಚಿಸಬೇಡ. ಇಲ್ಲಿ ನಡೆಯುವ ಇಂತಹ ವಿಷಯ ಯಾರಿಗೂ ತಿಳಿಯಲ್ಲ. ಮನೆ ಒಳಗಿನ ವಿಷಯ ಮನೆ ಒಳಗೆಯೇ ಇರಲಿ ಎಂದು ಹೇಳಿ ಅಲ್ಲಿಂದ ಹೋಗಿಬಿಟ್ಟ. ಆ ರಾತ್ರಿ ನಾನು ಭಾನು ಹೆಸರಿನ ಮೌನ ಹುಡುಗಿಯ ಬಗ್ಗೆ ಇನ್ನಷ್ಟು ಆಶ್ಚರ್ಯದಿಂದ ತುಂಬಿ ಹೋಗಿದ್ದೆ. ಆಕೆ ತನ್ನ ಡಬ್ಬಿನಲ್ಲಿ 500 ರೂಪಾಯಿಯ ನೋಟುಗಳಿಂದ ತುಂಬಿದಷ್ಟು ಹಣ ತಂದು ಇಟ್ಟಿದ್ದಳು. ಆ ಹಣ ಕಂಡು ನಾನು ಎದೆಯೊಳಗೆ ಬೆಚ್ಚಿ ಹೋಗಿದ್ದೆ. ಇಷ್ಟು ಹಣ ಯಾರೂ ತರಲಿಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಅವಳ ಬಳಿ ಹೋಗಿ ಕೇಳಿದೆ, ಇಷ್ಟು ಹಣ ಎಲ್ಲಿಂದ ಬಂತು? ನಿನಗೆ ಯಾರು ಈ ನೋಟುಗಳನ್ನು ನೀಡಿದರು? ಅವಳು ಸುಮ್ಮನೆ ನಿಂತುಕೊಂಡು ನನ್ನ ಮಾತುಗಳನ್ನು ಕೇಳುತ್ತಿದ್ದಳು, ಆದರೆ ಮಾತು ಮಾತ್ರ ಹೊರಡಿಸಲಿಲ್ಲ. ನಾನು ಮತ್ತೊಮ್ಮೆ ಅವಳ ಕೈಯಲ್ಲಿ ಆ ಹಣವನ್ನೆಲ್ಲ ಇಟ್ಟು ಮತ್ತೆ ಕೇಳಿದೆ, ಈ ಹಣವನ್ನೆಲ್ಲ ಯಾರೂ ಕೊಟ್ಟರು? ನಿನ್ನ ಕೆಲಸಕ್ಕೆ ಇದಷ್ಟು ಹಣ ಯಾಕೆ? ಆಗಲೂ ಅವಳು ಏನೂ ಹೇಳದೆ ತಲೆಯನ್ನೇ ಅಲ್ಲಾಡಿಸಿ ಇಲ್ಲ ಎಂದು ಸೂಚಿಸಿದಳು. ಆ ಮುಖದಲ್ಲಿ ಭಯ, ಗೊಂದಲ, ಏನೋ ಅರ್ಥವಿಲ್ಲದ ನೋಟ್ ಎಲ್ಲ ಒಂದೇ ವೇಳೆ ಇತ್ತು. ಆಕೆ ಮತ್ತೆ ಆ ಹಣವನ್ನೆಲ್ಲ ಡಬ್ಬಿನಲ್ಲಿ ಹಾಕಿದಳು. ನಾನು ಇನ್ನಷ್ಟು ಗಂಭೀರವಾಗಿ ಕೇಳಿದೆ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಇಷ್ಟು ಹಣವನ್ನು ಯಾರಿಂದ ಪಡೆಯುತ್ತಿದ್ದೀಯಾ? ನಿನ್ನ ಜೊತೆ ಬೇರೆಯ ಮಕ್ಕಳನ್ನು ಕರೆದುಕೊಂಡು ಹೋಗು, ಅವರು ಕೂಡ ಇಷ್ಟು ಸಂಪಾದಿಸಲಿ. ಅವಳು ತಲೆಯಾಡಿಸಿ ಸನ್ನೆಯಿಂದ ಹೌದು ಎಂದು ಹೇಳಿದರು. ಉಳಿದ ಮಕ್ಕಳ ಮಾತು ಬೇರೆಯದ್ದು. ನಾನು ಆ ಮಕ್ಕಳನ್ನು ಪಕ್ಕಕ್ಕೆ ಕರೆದು ಕೇಳಿದಾಗ ಅವರು ಹೇಳಿದರು, ಯಜಮಾನರೇ, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಇವಳು ನಮ್ಮ ಜೊತೆ ಎಲ್ಲಿ ಹೋಗುವುದಿಲ್ಲ, ಬೇರೆ ದಾರಿಗೆ ಹೋಗುತ್ತಾಳೆ. ಆ ದಾರಿ ನಮಗೆ ಗೊತ್ತಿಲ್ಲ. ನಾವು ಯಾವತ್ತೂ ಅವಳನ್ನು ಜೊತೆಗೂಡಲಿಲ್ಲ. ಆದರೆ ದಿನಕ್ಕೊಮ್ಮೆ ಇವಳು ಇಷ್ಟೊಂದು ಹಣ ತಂದು ಇಡುತ್ತಾಳೆ. ಏನು ಮಾಡುತ್ತಾಳೆ, ಯಾರಿಂದ ಪಡೆಯುತ್ತಾಳೆ ಎಂಬುದು ನಮಗೂ ಗೊತ್ತಿಲ್ಲ. ನಾನು ಆ ಮಾತುಗಳನ್ನು ಕೇಳಿ ಗಾಢ ಯೋಚನೆಗೆ ಬಿದ್ದೆ. ಬಹುಶಃ ಇವಳ ಹಿಂದೆ ಹೋಗುವುದು, ಏನು ನಡೆಯುತ್ತಿದೆ ಅನ್ನುವುದನ್ನು ನೋಡುವುದು ನಾನಿಲ್ಲಿ ತೆಗೆದುಕೊಳ್ಳಬಹುದಾದ ಏಕೈಕ ದಾರಿ ಎಂದು ತೀರ್ಮಾನಿಸಿದೆ. ಆದರೆ ಇಂದು ನನ್ನೊಳಗೊಂದು ರೀತಿಯ ಸಂತೋಷವೂ ಇತ್ತು. ಏಕೆಂದರೆ ಭಾನು ತನ್ನ ಡಬ್ಬಿನಲ್ಲಿ 2500 ರೂಪಾಯಿ ಹಣವನ್ನು ತಂದು ಇಟ್ಟಿದ್ದಳು. ಇಷ್ಟು ಹಣ ಕೇವಲ ಒಂದು ದಿನದಲ್ಲಿ ಬರೋದನ್ನು ನೋಡಿದಾಗ ನಾನು ಅದನ್ನು ಮನೆಯ ಮಾಲೀಕನಿಗೆ ಬಾಡಿಗೆ ಕೊಡುವ ಖುಷಿಯಲ್ಲಿ ಇದ್ದೆ. ಭಾನು ಇತ್ತೀಚೆಗೆ ತುಂಬಾ ಹೆಚ್ಚು ಹಣ ತರುತ್ತಿದ್ದಳು. ನನ್ನ ಉಳಿದ ಎಲ್ಲಾ ಮಕ್ಕಳಿಗಿಂತ ಅವಳು 2-3 ಹೆಸರು ಮುಂದೆ ಇದ್ದಳು. ಇವಳು ಭಿಕ್ಷೆ ಬೇಡೋದೇನಾದರೂ ವಿಭಿನ್ನವಾಗಿ ಮಾಡುತ್ತಿದ್ದಾಳೆ ಎಂಬ ಅನುಮಾನ ನನಗೆ ಬಂದು ಹೋಯಿತು. ಈ ಕ್ಯೂರಿಯಾಸಿಟಿಗೆ ಉತ್ತರ ಬೇಕಿತ್ತು. ಹಾಗಾಗಿ ನಾಳೆ ತಪ್ಪದೇ ಇವಳ ಹಿಂದೆ ಹೋಗಿ ನೋಡಬೇಕು ಎಂದು ನಾನು ಮನಸ್ಸಿನಲ್ಲಿ ನಿರ್ಧರಿಸಿದೆ. ಮರುದಿನ ಬೆಳಗ್ಗೆ ಎಲ್ಲ ಮಕ್ಕಳು ಹೊರಡಿದಾಗ ಭಾನು ಸಹ ಅವರೊಂದಿಗೆ ಹೊರಟಳು. ಆದರೆ ಕೆಲವೇ ನಿಮಿಷಗಳಲ್ಲಿ ಅವಳು ಆ ಗುಂಪಿನಿಂದ ಬಿಡಿಸಿಕೊಂಡು ಹೋಗಿದಳು. ನಾನು ಸಹ ಅಳವಡಿಸಿಕೊಂಡು, ಯಾಕೆಂದರೆ ನನಗೆ ಅವಳ ಹಿಂದಿನ ದಾರಿ ಬೇಕಿತ್ತು. ಬಹುಶಃ ಅವಳು ನನ್ನನ್ನು ಗಮನಿಸದೆ, ನಿಂತು ನಿಲ್ಲದೆ, ತಾನೇ ಸರಿಯಾಗಿ ದಾರಿ ತಿಳಿದವಳಂತೆ ಮುಂದೆ ಸಾಗುತ್ತಿದ್ದಳು. ಆಕೆಯ ಹಾದಿ ತೀರಾ ಬೇರೆಯಾಗಿತ್ತು. ಆಗ ನಾನು ಸ್ವಲ್ಪ ದೂರದಲ್ಲಿ ಹೋದಾಗ ಅವಳು ಒಂದು ಬಿಡುವಾದ ಪುಟ್ಟ ಪಾರ್ಕ್ನವರೆಗೂ ಹೋಗಿದಳು. ಅಲ್ಲಿ 2-3 ಮನೆಗಳು ಮಾತ್ರ ಇದ್ದವು. ಒಂದು ದೊಡ್ಡ ಮರವು ಅಲ್ಲಿದ್ದುದು. ನಿಸ್ಸಂಜನತೆಯ ನಡುವೆ ಆಕೆ ಮರದ ಬಳಿ ಕುಳಿತುಕೊಂಡಳು.
ಅವಳು ಏನೋ ತನ್ನ ತಲೆಯೊಳಗೆ ಯೋಚಿಸಿಕೊಂಡು ಏನಾದರೂ ತನ್ನದೇ ರೀತಿಯಲ್ಲಿ ಚಲನೆಗಳನ್ನು ಮಾಡತೊಡಗಿದಳು. ನನಗದು ಅರ್ಥವಾಗದೆ ನಾನಂತೂ ದೂರದಲ್ಲಿ ನಿಂತು ನೋಡುತ್ತಿದ್ದೆ. ಸ್ವಲ್ಪ ಸಮಯ ಕಳೆದ ನಂತರ ಅಚ್ಚರಿಕರವಾಗಿ ಕೆಲ ಜನರು ಅವಳ ಬಳಿ ಬರುತ್ತಿದ್ದರು. ಅವಳಿಗೆ ಹಣ ನೀಡುತ್ತಿದ್ದರು. ಆ ಪಾರ್ಕಿನಲ್ಲಿ ಯಾರೂ ಇರದಂತಿದ್ದರೂ ಈ ಜನರು ಏಕೆ ಬಂದರು ಎಂಬ ಪ್ರಶ್ನೆ ನನ್ನಲ್ಲಿ ಮೂಡಿದಾಗಲೇ ನಾನು ಗಮನಿಸಿದೆ. ಅವಳು ಕೆಲವೊಮ್ಮೆ ನರ್ತಿಸುತ್ತಿದ್ದಳು, ಕೆಲವೊಮ್ಮೆ ಕೈಕಾಲು ಚಲಾಯಿಸಿ ನಗುಪಡಿಸುತ್ತಿದ್ದಳು. ಜನರು ಆ ಚೆಲುವು, ಆ ಮೌನದ ಮುಗ್ಧತೆಯ ಆಟ ನೋಡಿ ನಕ್ಕು ನಗುತ್ತಾ ತಮ್ಮ ಕೈಯಲ್ಲಿ ಇದ್ದ ಹಣವನ್ನೆಲ್ಲ ಅವಳ ಡಬ್ಬಿಗೆ ಹಾಕುತ್ತಿದ್ದರು. ನಾನು ನೋಡುತ್ತಲೇ ಇದ್ದೆ. ಏನೂ ಮಾತನಾಡದೆ ಕಣ್ಣು ಮುಚ್ಚಿಕೊಂಡು ತನ್ನ ಮನಸ್ಸಿಗೆ ಬಂದ ಹಾಗೆ ನಟನೆ ಮಾಡುತ್ತಿದ್ದಳು. ಅವಳಲ್ಲಿ ಎಷ್ಟೊಂದು ಒತ್ತಸಿಯಿಲ್ಲದ ಆಟವೋ, ಜನರ ಮನಸ್ಸಿಗೆ ತಾಗುವಂತಹ ವಿನಾಯಿತಿ ಇದ್ದಿತ್ತೋ ಅದೇ ಅವಳಿಗೆ ಹಣ ಕೊಡುವುದಕ್ಕೆ ಕಾರಣವಾಗಿತ್ತಂತೆ. ಅವಳಲ್ಲಿ ಏನು ವಿಶೇಷ ಇತ್ತು, ಅದು ಇತರ ಮಕ್ಕಳಲ್ಲಿ ಇರಲಿಲ್ಲ. ನಾನು ನೋಡಿದಂತೆಯೇ ಅಂದುಕೊಂಡೆ, ಇದೇನು ಆಟವೋ ಅದೇನೋ ಕಲಾ. ಆದರೆ ಈ ಚಿಕ್ಕಿ ಹೀಗೆ ಮಾಡಿದ್ರೆ ಇಷ್ಟು ಹಣ ಸಿಕ್ಕೀತೆ, ನಾನು ಸಹ ಈಗಿನಿಂದ ಹೀಗೆ ಮಾಡಲು ಮಕ್ಕಳಿಗೆ ಹೇಳಬೇಕು. ಅವಳಿದ್ದೇನೂ ಮಾತನಾಡಲಿಲ್ಲ. ಅವಳು ತೋರಿಸುತ್ತಿದ್ದದ್ದನ್ನೆಲ್ಲ ತನ್ನ ಒಳಗಿನ ಕಲ್ಪನೆಯಂತೆ ಮಾಡುತ್ತಿದ್ದಳು. ಅಲ್ಲಿ ಆಸೆ ಮಿಡಿಯುವ ಜನ, ಕುತೂಹಲದಿಂದ ನಗುವ ಜನ, ಅಚ್ಚರಿ ಮನಸ್ಸುಗಳು ಎಲ್ಲರೂ ಅವಳ ಕಡೆ ನೋಡುವಂತೆ ಇತ್ತು. ನಾನು ಕೇಳಿದಂತೆಯೇ ನನಗೆ ಅರ್ಥವಾಯಿತು. ಇವಳು ಕೆಲಕಾಲವೇ ಆಟ ಆಡಿದರೂ ಸಾಕು, ಇವಳಿಗೆ ಇವತ್ತಿನ ದಿನದ ಸಂಪಾದನೆ ತೀರಾ ಮುಗಿಯುತ್ತದೆ. ಏಕೆಂದರೆ ಆ ದಿನದ ಅಂತ್ಯಕ್ಕೆ ಭಾನು ತನ್ನ ಡಬ್ಬಿನಲ್ಲಿ ಸಾಕಷ್ಟು ಹಣ ತುಂಬಿಕೊಂಡು ಮರದ ಕೆಳಗೆ ಕಾಲು ಚಾಚಿ ಮಲಗಿದಳು. ಅವಳ ಮುಖದಲ್ಲಿ ತೃಪ್ತಿ, ಸುಸ್ತು ಮತ್ತು ಧೈರ್ಯ ಮಿಶ್ರಣವಾಗಿತ್ತು. ಇನ್ನು ಸಂಜೆಯವರೆಗೆ ಅವಳಿಗೆ ಏನೂ ಬೇಡ. ಮಕ್ಕಳಿಗಂತೂ ಬೆಳಿಗ್ಗೆ 9ರಿಂದ ರಾತ್ರಿ 10ರವರೆಗೆ ದಾರಿ ದಾರಿ ಬೇಡಿ ಹರಸಾಹಸಗಳಿಂದ ಹಣ ಸಂಪಾದಿಸಬೇಕು. ಆದರೆ ಈ ಭಾನು ಹೆಸರಿನ ಮೌನ ಹುಡುಗಿಗೆ ಮಧ್ಯಾಹ್ನಕ್ಕಷ್ಟೇ ಕೆಲಸ ಮುಗಿದು ಹೋಗುತ್ತದೆ. ಅವಳು ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದಳು. ನಾನಂತೂ ಈ ದಂಧೆಯನ್ನು ಆರಂಭಿಸಿದಾಗ ಎಷ್ಟೆಡೆ ಹೋಗಿದರೂ ನನಗೆ ಆಗುತ್ತಿರಲಿಲ್ಲ. ಏಕೆಂದರೆ ಯಾರಿಗಾದರೂ ಗೊತ್ತಾದರೆ ನನ್ನ ಹಿಂದೆ ಇದ್ದವನು ನಾನೆಂದು, ಅವರು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ ಎಂದು ಭಯ. ಈ ಕಾರಣಕ್ಕೆ ನಾನು ಎಂದಿಗೂ ಮುಂಚಿನ ಮಟ್ಟಕ್ಕೂ ಹೋಗಲಾಗಲಿಲ್ಲ. ಇವತ್ತು ಕೂಡ ಹಲವರು ನನಗೆ ಕೇಳುತ್ತಾರೆ, ನೀನು ಚಿಕ್ಕ ಮಕ್ಕಳಿಂದ ಭಿಕ್ಷೆ ಬೇಡಿಸುತ್ತೀಯಾ? ನಿನ್ನ ಹೊಟ್ಟೆ ಭರಿಸಲು ಅವರ ಶೋಷಣೆ ಮಾಡುತ್ತೀಯಾ? ಹೌದು, ನಾನು ತಪ್ಪು ಮಾಡುತ್ತಿದ್ದೀನೆಯಾದರೂ ನಾನೇನು ಮಾಡಬೇಕು? ಈ ಹೊಟ್ಟೆಗೆ ಊಟ ಬೇಕು. ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಸಹ ಒಳ್ಳೆಯವನಾಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದೆ. ಆದರೆ ನನ್ನ ಪರಿಸ್ಥಿತಿಯೇ ನನಗೆ ಅವಕಾಶ ನೀಡಲಿಲ್ಲ. ನಾನು ಶಾಲೆಯಲ್ಲಿ ಓದುತ್ತಿದ್ದಾಗ ನನ್ನ ಟೀಚರ್ ಮಕ್ಕಳಿಗೆ ಬೆದರಿಸುತ್ತಿದ್ದಾಗ ನಾನು ಅವರನ್ನು ತಿದ್ದಿ ಕೇಳಿದೆ, ನೀವು ಮಕ್ಕಳಿಗೆ ಹೀಗೆ ಹೊಡೆಯಬಾರದು ಎಂದು. ಅವರು ನನ್ನ ಮೇಲೆಯೇ ಸಿಟ್ಟಾದರು, ನನ್ನನ್ನು ಫೇಲ್ ಮಾಡಿದರು. ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಯತ್ನಿಸಿದಾಗಲೂ ಅವರ ಪಿಡುಗು ಬಿದ್ದು ಮತ್ತೆ ನನಗೆ ಫೇಲ್ಗಿಂತಲೇ ಬಾರದ ದಾರಿ ಇರಲಿಲ್ಲ. ನನ್ನ ಓದು ಅಲ್ಲಿಯೇ ಮುಗಿಯಿತು. ನನ್ನ ಅಪ್ಪ ಅಮ್ಮ ಕೂಡ ನನಗೆ ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟು ಹೋದವರು. ಸಂಬಂಧಿಕರೆಂಬವರಿಲ್ಲ, ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ನಾನು ಸಹ ಒಬ್ಬ ಮಗುವಾಗಿದ್ದಾಗ ಹತ್ತಿರ ಹೋದ ಕಣ್ಣುಗಳಿಂದ ಇತರ ಮಕ್ಕಳ ಭಿಕ್ಷೆ ಬೇಡುವ ದೃಶ್ಯವನ್ನು ನೋಡುತ್ತಿದ್ದೆ. ಆಗ ನಾನು ಅಂದುಕೊಳ್ಳುತ್ತಿದ್ದೆ, ಇವರ ಹಿಂದೆ ಯಾರು ಇರುತ್ತಾರೋ, ಇವರೆಲ್ಲರನ್ನೂ ದುರ್ಬಳಕೆ ಮಾಡುವವರು ಯಾರು? ಆದರೆ ಇವತ್ತು ನಾನೇ ಆ ಸಾಲಿನಲ್ಲಿ ನಿಂತಿರುವ ವ್ಯಕ್ತಿಯಾಗಿದ್ದೆ. ಮಕ್ಕಳಿಂದ ಹಣ ಕೇಳಿಸುತ್ತಿದ್ದೆ. ಆದರೆ ನನಗೆ ಪಶ್ಚಾತ್ತಾಪವಿರಲಿಲ್ಲ, ಏಕೆಂದರೆ ನಾನು ಬದುಕಬೇಕಾಗಿತ್ತು. ಮಗನೇನು ಹೆಣೆಯಾಗದಿದ್ದರೆ ಬದುಕಲ್ಲ. ಹೆಣೆಯಾಗಬೇಕೆಂಬ ಕನಸು ನನಗೂ ಇತ್ತು. ನಾನು ಸ್ವಂತ ಮನೆ ಮಾಡಬೇಕು ಎಂದುಕೊಂಡಿದ್ದೆ. ಜೀವನದಲ್ಲಿ ಸ್ವಲ್ಪವಾದರೂ ಹಣ ಕೂಡಿಸಬೇಕು ಎಂದುಕೊಂಡಿದ್ದೆ. ಒಬ್ಬ ಹೆಂಡತಿಯನ್ನು ಸುಖವಾಗಿ ಇಡಬೇಕು ಅನ್ನುವುದು ನನ್ನ ಆಸೆ. ಆದರೆ ಅಷ್ಟಕ್ಕಾಗಿ ಹಣ ಬೇಕಾಗುತ್ತದೆ. ಅವಳ ಅವಶ್ಯಕತೆಗಳನ್ನು ಪೂರೈಸಬೇಕಾದರೆ, ಮನೆಯ ಖರ್ಚನ್ನು ಭರಿಸಬೇಕಾದರೆ ಹಣವೇ ಮೊದಲ ಪಾದೆಯಾಗಿ ಮಾರ್ಪಡುತ್ತದೆ. ಹೆಂಡತಿಗೆ ಸಮಾಧಾನವಿಲ್ಲದಿದ್ದರೆ ಮನೆಯಲ್ಲೇನೂ ಸಮಾಧಾನ ಇರುತ್ತದೆ? ಶಾಂತಿ ಇರುವ ಮನೆ ಕಟ್ಟಲು ಹಣ ಬೇಕು. ಹೆಂಡತಿಗೆ ಸಿಕ್ಕುತ್ತಿರುವ ಸಂತೋಷವೇ ಮನೆಯಲ್ಲಿ ಹರಡುವ ಪ್ರೀತಿ. ಆ ಕಾರಣದಿಂದಾಗಿ ನಾನು ಈ ದುಷ್ಕರ್ಮದಲ್ಲೂ ಹಣವನ್ನು ನೋಡುತ್ತಿದ್ದೆ. ಸ್ವಲ್ಪ ಸಂಗ್ರಹಿಸಿಟ್ಟಿದ್ದೆ. ಇನ್ನು ಮುಂದೆ ಏನು ಮಾಡಬಹುದು ಎಂಬುದೇ ನನ್ನ ಮುಂದಿನ ಪ್ರಶ್ನೆ. ನನ್ನ ಈ ದಂಧೆಯಲ್ಲಿ ನನಗೆ ಸಹಾಯ ಮಾಡುತ್ತಿದ್ದ ಗೆಳೆಯನೊಬ್ಬನೂ ಇದ್ದ. ಅವನು ನನಗೆ ಹೇಳುತ್ತಿದ್ದ, ನಿನ್ನಿಂದ ಇವರೆಲ್ಲ ಮಕ್ಕಳನ್ನು ನೋಡಿಕೊಳ್ಳೋದು ಆಗದೆ ಹೋದಾಗ ನನ್ನ ಬಳಿ ಕಳಿಸು, ನಾನು ನೋಡಿಕೊಳ್ಳುತ್ತೇನೆ ಎಂದು. ಆದರೆ ನನಗೆ ಗೊತ್ತಿತ್ತು, ಅವನು ನನಗಿಂತಲೂ ಹೆಚ್ಚು ಮಕ್ಕಳನ್ನು ಇಟ್ಟುಕೊಂಡಿದ್ದರೂ ಅವನು ಬಹಳ ಕ್ರೂರ ವ್ಯಕ್ತಿ. ಮಕ್ಕಳಿಗೆ ಹೇಯವಾಗಿ ವರ್ತನೆ ಮಾಡುತ್ತಿದ್ದನು, ಅವರಿಗೆ ಹೊಡೆಯುತ್ತಿದ್ದನು, ಊಟವನ್ನು ಸರಿಯಾಗಿ ಕೊಡುತ್ತಿರಲಿಲ್ಲ, ರಾತ್ರಿಯಲ್ಲೂ ಮಕ್ಕಳನ್ನು ಬಳಸುತ್ತಿದ್ದನು. ಮನೆಯಲ್ಲಿ ತುಂಬಾ ಕಟ್ಟುನಿಟ್ಟಿದ್ದಂತಹವನು. ನಾನೇ ಬೇರೆ ಯಾವುದಾದರೂ ಕೆಲಸವನ್ನೂ ಮಾಡಬೇಕು, ಈ ಮಕ್ಕಳನ್ನು ಅವನಿಗೆ ಒಪ್ಪಿಸಬಾರದು ಎಂದು ಆಲೋಚಿಸತೊಡಗಿದೆ. ನನಗೆ ಹಣ ಬೇಕಿತ್ತು, ಆದರೆ ಮಕ್ಕಳನ್ನು ದುರ್ಬಳಕೆ ಮಾಡದ ದಾರಿಯಲ್ಲಿ ಹಣ ಬೇಕಿತ್ತು. ಈ ದೃಷ್ಟಿಕೋನದಿಂದ ನಾನು ಭಾನುವಿನ ಕುರಿತು ಮತ್ತೆ ಯೋಚನೆ ಶುರುಮಾಡಿದೆ. ಆಕೆ ಮಾಡುವ ಆ ಚಮತ್ಕಾರ, ಅವಳಲ್ಲಿ ಇರುವ ಪ್ರತಿಭೆ ಏನು ಎಂಬುದರ ಬಗ್ಗೆ ನಾನು ಇಂಟರ್ನೆಟ್ನಲ್ಲಿ ಸಹ ಹುಡುಕಾಟ ಶುರುಮಾಡಿದೆ.
ಆದರೆ ಅಲ್ಲಿ ಅವಳು ಮಾಡುತ್ತಿದ್ದ ಚಲನೆಗಳ ಬಗ್ಗೆ ಏನೂ ಸಿಗಲಿಲ್ಲ. ಇಡೀ ರಾತ್ರಿ ನಾನು ಅದನ್ನೇ ಯೋಚಿಸುತ್ತಾ ಕಳೆಯುತ್ತಿದ್ದರು. ಕೊನೆಗೆ ನನ್ನೊಳಗೆ ಒಂದು ನಿರ್ಧಾರ ತಲೆ ಎತ್ತಿತು. ಜನರು ಬಾನು ನೋಡಿದಾಗ ಮರುಳಾಗಿ ಹಣ ಕೊಡುತ್ತಾರೆ ಅವಳ ಮುಗ್ಧತನದಿಂದ, ಅವಳ ಆಟದಿಂದ. ಹಾಗಾದರೆ ನಾನು ಸಹ ಈ ರೀತಿಯುದೇ ಮಾಡಿದರೆ ಜನರು ನನಗೂ ಸಹ ಮರುಳಾಗಿ ಹಣ ನೀಡುತ್ತಾರೆ ಅಲ್ವಾ ಎಂದು ನಾನು ಅಂದುಕೊಂಡೆ. ಹೀಗಾಗಿ ನಾನೇ ಸಹ ಈ ರೀತಿಯ ಪ್ರದರ್ಶನ ಮಾಡುವ ತೀರ್ಮಾನಕ್ಕೆ ಬಂದೆ. ಮತ್ತೆ ನಾನು ಒಂದೆರಡು ದಿನ ಭಾನುವನ್ನು ಹಿಂಬಾಲಿಸುತ್ತಾ ಈ ಬಾರಿ ಅವಳನ್ನು ಬಿಡಿ ಜನರ ಪ್ರತ್ಯುತ್ತರಗಳ ಕಡೆ ಗಮನ ಹರಿಸಿದ್ದೆ. ಜನರು ಹೆಸರಾದಂತೆ ನಗುತ್ತಾ ಸಾವಿರ ಸಾವಿರ ನೋಟುಗಳನ್ನು ಕೊಟ್ಟು ಹೋಗುತ್ತಿದ್ದಂತೆ ಕಾಣಿಸುತ್ತಿತ್ತು. 3-4 ದಿನ ಹೀಗೆ ಭಾನುವಿನ ಹತ್ತಿರದ ಲೋಕವನ್ನು ನೋಡಿ ನಾನು ಮನೆಯಿಂದ ಹೊರಬರದವನಾಗಿ ಇದ್ದ ನನಗೆ ಇವತ್ತು ಮನೆಯಿಂದ ಹೊರಬರಲೇಬೇಕಾದ ಸ್ಥಿತಿಯಾಯಿತು. ನಾನು ನೋಡಿ ಶರತ್ ಇದ್ದೆ. ಇವಳು ಯಾವ ದಾರಿಯಿಂದ ಹೇಗೆ ಇಷ್ಟು ಹಣ ತರುತ್ತಿದ್ದಾಳೆ ಎಂಬ ಪ್ರಶ್ನೆ ನನ್ನನ್ನು ಹಿಂಬಾಲಿಸುತ್ತಲೇ ಇತ್ತು. ಅದೊಂದು ದಿನ ನಾನು ನೇರವಾಗಿ ಅವಳ ಬಳಿ ಹೋಗಿ ಕೇಳಿದೆ, ನೀನು ಇವತ್ತು ಕೆಲಸಕ್ಕೆ ಹೋಗಬೇಡ ಅಂದುಕೊಂಡಿದ್ದಂತೆ ಅವಳ ಮುಖದಲ್ಲಿ ಕಳವಳ ಇಳಿದು ಬಂದಿತು. ಕಣ್ಣಲ್ಲಿ ನೀರು ಕೂಡ ಕಿಡಿಯತೊಡಗಿತು. ನಾನು ಮತ್ತೊಮ್ಮೆ ಹೇಳಿದೆ, ಬೇಡ, ಇವತ್ತು ನಿನಗೆ ರಜೆ, ಹೋಗಬೇಡ. ಆದರೆ ಅವಳು ಮಕ್ಕಳ ಜೊತೆ ಹೊರಟು ಹೋಗಲು ಯತ್ನಿಸುತ್ತಿದ್ದಳು. ನಾನು ಅವಳನ್ನು ತಡೆಯುತ್ತಿದ್ದೆ. ನಾನು ಹೇಳಿದೆ, ನಿನಗೆ ರಜೆಯಾದಾಗ ಖುಷಿಯಾಗಬೇಕು, ನೀನು ನಗಬೇಕು, ಮನೆ ಕೆಲಸವನ್ನೇ ಸಾಕು. ಇವತ್ತು ಅಡುಗೆ ಮಾಡುವವರಿದ್ದಾರೆ, ನೀನು ಮನೆ ಸ್ವಚ್ಛವಾಗಿ ಇಡು, ವಿಶ್ರಾಂತಿ ತೆಗೆದುಕೋ. ಇವತ್ತು ನಿನಗೆ ಕೆಲಸ ಇಲ್ಲ, ನಿನಗೆ ಬೇರೆ ಯೋಚನೆ ಬೇಡ. ಎಲ್ಲ ಮಕ್ಕಳು ಇನ್ನೂ ಚಿಕ್ಕ ವಯಸ್ಸಿನವರೇ ಆಗಿದ್ದರು. ಭಾನು ನನ್ನ ಕಡೆ ಒಂದೆರಡು ಬಾರಿ ನೋಡಿದಳು. ಮತ್ತೆ ಬಾಗಿಲಿನ ಕಡೆಗೆ ಮೌನವಾಗಿ ತಿರುಗಿ ತಾನು ಹೊರ ಹೋಗಬೇಕು ಎಂಬಂತೆ ಸನ್ನೆ ಮಾಡಿದಳು. ಆಗ ನಾನು ತುಂಬಾ ಕೋಪದಿಂದ ಅವಳಿಗೆ ಬೈತೊಡಗಿದೆ. ನಿನಗೆ ಒಂದೇ ಸಲ ಹೇಳಿದರೂ ಅರ್ಥವಾಗೋದಿಲ್ಲವಾ? ನಾನು ಏನು ಹೇಳುತ್ತೀನೋ ಅದನ್ನೇ ಕೇಳಬೇಕು. ನನ್ನ ಅನುಮತಿ ಇಲ್ಲದೆ ಒಂದು ಹೆಜ್ಜೆ ಕೂಡ ನಿಲ್ಲಬೇಕು. ನಿನಗೆ ಏನು ಗೊತ್ತಾಗುತ್ತಿಲ್ಲವೋ? ನಾನು ಪ್ರೀತಿಯಿಂದ, ಸಮಾಧಾನದಿಂದ ಹೇಳುತ್ತಿದ್ದೇನೆ. ಬಾಯಿ ಮುಚ್ಚಿ ಒಳಗೆ ಹೋಗು. ನೀನು ಇವತ್ತು ಕೆಲಸಕ್ಕೆ ಹೋಗಬಾರದು ಎಂದೆ. ಅಂದ ಮೇಲೆ ಹೋಗಬಾರದು. ನಾನು ಬಲವಾಗಿ ಕಟ್ಟುಹಾಕಿದಂತೆ ಮಾತನಾಡಿದ ಮೇಲೆ ಅವಳು ನನ್ನ ಮಾತಿಗೆ ತುಂಬಾ ಹೆದರಿದಳು. ನಾನು ಮುಂದೆ ಹೋಗಿ ಅವಳ ಕೈಯಿಂದ ಡಬ್ಬವನ್ನು ಕಸಿದುಕೊಳ್ಳಲು ಯತ್ನಿಸಿದೆ. ಆದರೆ ಅವಳು ದಿಟ್ಟತನದಿಂದ ಅದನ್ನು ಕೊಡಲಿಲ್ಲ. ನಾನು ಮತ್ತೊಮ್ಮೆ ಗರನಿಂದ ಆಮೇಲೆ ಅವಳಿಗೆ ಎಚ್ಚರಿಕೆ ನೀಡಿದೆ. ನೀನು ನನ್ನ ಮಾತು ಕೇಳದಿದ್ದರೆ ನಿನಗೆ ಊಟ ಸಿಗೋದಿಲ್ಲ. ನಿನ್ನನ್ನು ಖಾಲಿ ಕೊಠಡಿಯಲ್ಲಿ ತಡೆದು ಬಿಡುತ್ತೇನೆ. ಅವಳು ಮತ್ತೆ ನಿದ್ರಾವಸ್ಥೆಯಂತಾಗಿ ಹೆದರಿ ಹೋಗಿ ತಡವಾಗಿ ಆ ಡಬ್ಬವನ್ನು ನನಗೆ ನೀಡಿದಳು. ನಾನು ಮನೆಯಿಂದ ಹೊರಬಂದೆ. ಯಾಕೋ ನನ್ನೊಳಗೆ ಹುಟ್ಟಿದ ಅನುಮಾನಗಳು ಮತ್ತಷ್ಟು ತೀವ್ರವಾಗಿದ್ದವು. ಈ ಹುಡುಗಿ ನೋಡಲು ಮುಗ್ಧಳಾಗಿ ತೋರುತ್ತಿದ್ದರೂ ಕೆಲಸದಲ್ಲಿ ಬಹಳ ಚಾಟು ಹೊರತಲಾಗಿದ್ದಳು. ಅವಳು ಏನನ್ನು ಮಾಡುತ್ತಿದ್ದಳೋ ಎಲ್ಲವೂ ನನ್ನ ಗಮನಕ್ಕೆ ಬರುತ್ತಿರಲಿಲ್ಲ. ಆದರೆ ಈಗ ನನಗೆ ಅವಳು ಬೇರೆ ಮಕ್ಕಳು ಮಾಡುವುದಕ್ಕಿಂತಲೂ ವಿಭಿನ್ನವಾಗಿ ವರ್ತಿಸುತ್ತಿದ್ದಾಳೆ ಎನ್ನುವ ಅನುಭವ ಬಲವಾಗಿ ಮೂಡಿತು. ನಾನು ನೋಡಿದ ಅವಳ ಚಮತ್ಕಾರಗಳು ಮತ್ತೆ ಮತ್ತೆ ನೆನಪಿಗೆ ಬಂದವು. ನಾನು ಚಿಂತನೆಯಲ್ಲಿ ದಿಂದ ಹೊರಟು ಅವಳೇ ಕುಳಿತುಕೊಳ್ಳುವ ಮರದ ಕಡೆಗೆ ನಾನು ತೆರಳಿದೆ. ಈ ದಿನ ನಾನೇನು ಮಾಡಿ ₹1000 ಡಬ್ಬದಲ್ಲಿ ತರುತ್ತೇನೆ, ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂದುಕೊಂಡೆ. ಮರದ ಕೆಳಗೆ ಕುಳಿತುಕೊಂಡು ಮೊದಲಿಗೆ ಯಾರೂ ಬರುವುದಿಲ್ಲ ಎಂದು ತೋರಿಸಿಕೊಳ್ಳುತ್ತಿದ್ದೆ. ನಾನಂತೂ ಭಾನುವಂತೆ ಮುಖದಲ್ಲಿ ಮುಗ್ಧತೆ ಮೂಡಿಸಿ ಕಣ್ಣು ಮುಚ್ಚಿ ಕುಣಿಯಲು ಶುರು ಮಾಡಿದೆ. ಭಾನು ಮಾಡುತ್ತಿದ್ದ ಹಸ್ತಚಲನೆಯನ್ನು ಅನುಕರಿಸಿ ಕೈ ಕಾಲುಗಳನ್ನು ಆಡಿಸುತ್ತಿದ್ದೆ. ಮೌನವಾಗಿಯೇ ಆ ಆಟದಲ್ಲಿ ಲೀನನಾಗಿದ್ದೆ. ಭಾನುವಿನಂತೆಯೇ ನಾನು ನನ್ನ ಮುಂದೆ ಡಬ್ಬವನ್ನಿಟ್ಟುಕೊಂಡಿದ್ದೆ. ಈಗ ಜನರು ಬರೋದು ಪ್ರಾರಂಭವಾಗಬಹುದು ಎಂದು ನನ್ನ ಮನಸ್ಸಿಗೆ ಯೋಚನೆಯಾಗುತ್ತಿತ್ತು. ಹಾಗೆ ಇರಬೇಕೆಂದು ನಾನು ಪ್ರಾರ್ಥಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ನಾನಂತೂ ಓಡಾಡುವ ಜನರ ಕಾಲಡಿಗಳ ಶಬ್ದವನ್ನು ಕೇಳಿದೆ. ಕಣ್ಣು ತೆರೆಯದೆ ಆತನ ಮಾತಿಗೆ ತಿರುಗದೆ ನಾನು ನಗುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಲೆಯುತ್ತಲೇ ಇದ್ದದ್ದು ಒಂದು ತೊಡಕು. ಜನರು ನನ್ನ ಡಬ್ಬದಲ್ಲಿ ಹಣ ಹಾಕುತ್ತಿದ್ದಾರೆ. ನಾನು ಸಂಪಾದಿಸುತ್ತಿದ್ದೇನೆ. ನಾನು ಮುದ್ದಾದ ಕಲಾವಿದನಾಗುತ್ತಾ ಹೋಗುತ್ತಿದ್ದೆ. ನಾನು ಈ ಸ್ಥಳಕ್ಕೆ ಪ್ರತಿದಿನ ಬರುತ್ತೇನೆ. ಇಲ್ಲಿ ನಾನು ಹಣ ಸಂಪಾದಿಸಬೇಕು. ಈ ತರದಲ್ಲಿ ಎಲ್ಲ ಮಕ್ಕಳಿಗೂ ಕಲಿಸಬೇಕು. ಆಮೇಲೆ ನಾನು ಲಕ್ಷಪತಿಯಾಗಬಹುದು, ಕೋಟ್ಯಧಿಪತಿಯಾಗಬಹುದು ಎಂಬ ಗತಿ ನನ್ನ ಮನಸ್ಸಿನಲ್ಲಿ ಹಾರಾಡುತ್ತಿತ್ತು. ಆಗ ಆಕಸ್ಮಿಕವಾಗಿ ನನ್ನ ಸುತ್ತಲೂ ಹಲವರು ನಿಂತಿರುವಂತೆ ತೋರುವಷ್ಟು ಜನ ಸೇರಿದ್ದರು. ಅವರೆಲ್ಲ ಹಣ ಹಾಕುತ್ತಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಯಾರೂ ಹೋಗಲೇ ಇಲ್ಲ. ನನಗೆ ಅಚ್ಚರಿಯಾಯಿತು. ನಾನು ಕೈ ಕಾಲು ಚಲಿಸುತ್ತಿದ್ದುದನ್ನೇ ನಿಲ್ಲಿಸಿದೆ. ನಂತರ ಕಣ್ಣು ತೆರೆದು ನೋಡುತ್ತಿದ್ದೆ. ಆಗ ಮಾತ್ರ ನನಗೆ ಸ್ಪಷ್ಟವಾಯಿತು. ಅವರು ಎಲ್ಲರೂ ನನ್ನನ್ನು ಹಿಡಿದುಕೊಳ್ಳಲು ಬಂದಿದ್ದರು. ಆಗ ಇಬ್ಬರು ಗಟ್ಟಿಯಾಗಿ ನನ್ನ ತೋಳನ್ನು ಹಿಡಿದರು. ಈಗ ನನಗೆ ಅರ್ಥವಾಯ್ತು. ನನ್ನನ್ನು ಪೊಲೀಸರು ಬಂಧಿಸಿದ್ದರು. ಅವರು ಹೇಳಿದರು, ಇವತ್ತಿಗಂತೂ ನೀನು ಬಿಲದಿಂದ ಹೊರಬಂದಿದ್ದೀಯಾ? ಇಲ್ಲದಿದ್ದರೆ ನೀನು ಯಾವತ್ತೂ ಸಿಕ್ಕಿದ್ದೇ ಇಲ್ವೋ? ನಿನ್ನ ಜೊತೆ ಯಾರೂ ಇಲ್ಲ. ಇವತ್ತು ನೀನು ಒಬ್ಬನೇ. ಚಳಿಯಿಲ್ಲ, ನೆನಪಿರಲಿ, ನಮ್ಮ ಜೊತೆ ನೆನೆಸಿ ಎಂದು ಹೇಳಿದರು.
ಅವರ ಮಾತು ಕೇಳಿ ನಾನು ತತ್ತರಿಸಿದೆ. ಅವರು ನನ್ನನ್ನು ನೇರವಾಗಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋದ ಮೇಲೆ ನನಗೆ ಪೂರ್ತಿಯಾಗಿ ಅರ್ಥವಾಯಿತು. ನನ್ನ ಮುಂದಿನ ನೆಲೆಯೇ ಬಿರುಕಾದಂತೆ ಭಾಸವಾಯಿತು. ಈ ಭಾನು ಎಂಬ ಹುಡುಗಿ ಯಾರೂ ಅಲ್ಲ. ಅವಳು ನೀರವ ಗೋಪ್ಯ ಪೊಲೀಸರ ಸಂಚಿನ ಭಾಗವಿದ್ದಳು. ಅವಳು ಮೂಕಳಲ್ಲ, ನಿಜಕ್ಕೂ ಮಾತನಾಡಬಲ್ಲವಳು. ಆಕೆಯ ನಾಟಕ ನನಗೆ ಇಷ್ಟು ದಿನ ನಂಬಿಸಿಕೊಂಡಿದ್ದೆ. ಅವಳ ಮೂಲಕವೇ ಅವರು ನನ್ನನ್ನು ಸೆರೆಹಿಡಿಯುವ ಯೋಜನೆ ರೂಪಿಸಿದ್ದರು. ಪ್ರತಿದಿನ ಭಾನುಗೆ ಹಣ ನೀಡುತ್ತಿದ್ದವರು ಎಲ್ಲರೂ ಪೊಲೀಸರೇ ಆಗಿದ್ದರು. ಅವರು ನನ್ನ ಮೇಲೆ ಈಗ ಕಂಪ್ಲೇಂಟ್ ಹಾಕಿದ್ದರು. ನಾನು ಮಕ್ಕಳಿಂದ ಭಿಕ್ಷೆ ಬೇಡಿಸುತ್ತಿದ್ದೇನೆ ಎಂದು ಸಾಕ್ಷ್ಯಗಳೊಂದಿಗೆ ಹೇಳಿದರು. ಈ ಹುಡುಗಿಯನ್ನು ನನ್ನ ಬಳಿ ಕಳಿಸಿದ್ದು ನನ್ನ ಎಲ್ಲ ಚಟುವಟಿಕೆಗಳು ಗೊತ್ತಾಗಲೆಂದು. ನಾನು ಎಲ್ಲಿಗೆ ಹೋಗುತ್ತೇನೆ, ನಾನು ಹೇಗೆ ಮಕ್ಕಳನ್ನು ಬಳಸುತ್ತೇನೆ ಎಂಬುದನ್ನೆಲ್ಲ ಈ ಹುಡುಗಿಯ ಮುಖಾಂತರ ಪತ್ತೆ ಹಚ್ಚಿದ್ದರು. ನಾನು ಹಿಂದೆ ಮನೆಯಿಂದ ಹೊರಗೆ ಬರುವುದೇ ಇಲ್ಲ. ಇಂದು ಆ ಹಣದ ಹಸಿವಿಗೆ ಬಾಯಿ ತೆರೆದು ಬಂದಿದ್ದೆ. ಅದು ಅವರೇ ನಿರ್ಧರಿಸಿದ್ದ ಜಾಗದಲ್ಲಿ ಕುಳಿತುಕೊಂಡಿದ್ದೆ. ಅಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇದ್ದವು. ಆದರೆ ಅದು ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿದೆ ಎಂಬುದು ನನಗೆ ಗೊತ್ತಾಗಲೇ ಇಲ್ಲ. ನನ್ನ ಮನಸ್ಸು ಆ ಸಮಯದಲ್ಲಿ ಸಂಪೂರ್ಣ ಲಾಭದ ಆಸೆಗಳಲ್ಲಿ ಮುಳುಗಿತ್ತು. ಈಗ ನಾನು ಪೊಲೀಸ್ ವಶದಲ್ಲಿದ್ದೆ. ಭಾನು ಎಷ್ಟು ಚತುರಳಾಗಿದ್ದಾಳೆ ಎಂಬುದು ನನಗೆ ಈಗ ಗೊತ್ತಾಯಿತು. ಅವಳ ಮುಗ್ಧ ಮುಖದ ಹಿಂದಿನ ಆಟವನ್ನೇ ನಾನು ಗುರುತಿಸದೆ ಹೋಗಿದ್ದೆ. ಅವಳು ನನ್ನ ಮುಂದೆ ನಿಂತು ಸಣ್ಣ ನಗು ಚೆಲ್ಲುತ್ತಿದ್ದಳು. ಎಲ್ಲ ಮಕ್ಕಳನ್ನೂ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡರು. ಅವರು ಮಕ್ಕಳನ್ನು ಅವರ ತಂದೆ ತಾಯಿಗಳ ಬಳಿಗೆ ಕಳುಹಿಸುವ ಕೆಲಸವನ್ನು ಆರಂಭಿಸಿದರು. ನಾನಂತೂ ಈ ಮಕ್ಕಳನ್ನು ಬೀದಿಯಲ್ಲಿ ಸಿಕ್ಕಿದಂತೆ ಸುಳ್ಳು ಹೇಳಿದ್ದೆ. ಆದರೆ ನಿಜವಾಗಿ ನನಗೆ ಕೆಲವು ಮಕ್ಕಳಷ್ಟೇ ನಿಜವಾಗಿಯೂ ಬೀದಿಯಲ್ಲಿ ಸಿಕ್ಕಿದ್ದರು. ನಾನು ಎಷ್ಟೋ ಮಕ್ಕಳನ್ನು ಅಪಹರಿಸಿದ್ದೆ. ಕೆಲವರನ್ನು ಬೇರೆ ಕಡೆಗಳಿಂದ ಹಣ ಕೊಟ್ಟು ಖರೀದಿ ಮಾಡಿಕೊಂಡಿದ್ದೆ. ನಾನು ನಿಜವಾಗಿಯೂ ಒಬ್ಬ ಕೆಟ್ಟ ಮನುಷ್ಯನಾಗಿದ್ದೆ. ಆದ್ದರಿಂದ ನನ್ನ ಜೀವನದಲ್ಲೂ ಕೆಟ್ಟದ್ದೇ ಸಂಭವಿಸಿತು. ಈಗ ಎಲ್ಲಾ ಮಕ್ಕಳ ಸಾಕ್ಷಿಗಳನ್ನು ಪಡೆದು ಪೊಲೀಸರು ನನ್ನ ವಿರುದ್ಧ ಪೂರ್ತಿಯಾಗಿ ಕೇಸ್ ಹಾಕಿದರು. ನನಗೆ ಈ ಕಥೆಯ ಮುಂದಿನ ತಿರುವುಗಳು ತಿಳಿಯಲಿಲ್ಲ. ನನ್ನ ಗೆಳೆಯರನ್ನೂ ಸಹ ಬಂಧಿಸಿದರು. ನನ್ನ ಸಹಕರಿಸಿದ್ದ ಎಲ್ಲಾ ಜನರನ್ನೂ ಕೂಡ ಬಂಧಿಸಿದರು. ಅವರ ಮನೆಯಿಂದಲೂ ಕೆಲ ಮಕ್ಕಳನ್ನು ವಶಕ್ಕೆ ಪಡೆದರು. ಈಗ ನನಗೆ ಪೂರ್ತಿಯಾಗಿ ತಿಳಿಯಿತು. ಭಾನು ಯಾವ ಡ್ಯಾನ್ಸ್ ಮಾಡುತ್ತಿರಲಿಲ್ಲ. ಅವಳು ಯಾವುದೇ ಮಾಯಾಜಾಲವನ್ನೂ ಮಾಡುತ್ತಿರಲಿಲ್ಲ. ಇದು ಎಲ್ಲವೂ ನನಗೆ ತುಪ್ಪ ಹಾಕಿ ಬೆಂಕಿ ಹಚ್ಚುವ ಪ್ರಯತ್ನವಾಗಿತ್ತು. ನಿಜವಾಗಿ ಆ ಹುಡುಗಿ ಒಬ್ಬ ಪೊಲೀಸ್ ಅಧಿಕಾರಿ ಅವರ ಮಗಳಾಗಿದ್ದಳು. ಆ ಹುಡುಗಿಯ ನಗುವಿನ ಹಿಂದೆ ಒಬ್ಬ ಶೂರ ಮಹಿಳೆಯ ಧೈರ್ಯ ಇತ್ತು. ಆ ಆಫೀಸರ್ ತನ್ನ ಮಗಳನ್ನು ಈ ತೊಂದರೆಗಳ ನಡುವೆ ಕಳಿಸಿಯೂ ಹೇಗೋ ಧೈರ್ಯದಿಂದ ನಿಲ್ಲಿಸಿದ್ದ. ಆ ಮಗು ನನ್ನನ್ನು ಹಿಡಿಯುವ ಪುಟ್ಟ ದಾರಿ ದೊಡ್ಡ ಆಟವನ್ನಾಗಿ ಮಾರ್ಪಟ್ಟಿತ್ತು. ನನ್ನನ್ನು ಮೂರ್ಖನನ್ನಾಗಿ ಮಾಡಲು ಅವರು ಪ್ಲಾನ್ ಮಾಡಿದ್ದೆಲ್ಲವೂ ಕೆಲಸ ಮಾಡಿದ್. ಇವತ್ತಿಗೆ ನಾನು ಜೈಲಿನೊಳಗಿದ್ದೇನೆ. ಹಲವು ವರ್ಷಗಳಿಂದ ಅಲ್ಲಿ ಜೀವನ ಕಳೆಯುತ್ತಿದ್ದೇನೆ. ನಾನು ನ್ಯಾಯಾಲಯಕ್ಕೆ ಕ್ಷಮೆಯ ಅರ್ಜಿ ಸಲ್ಲಿಸಿದ್ದೇನೆ, ಹೇಳಿದ್ದೇನೆ. ನಾನು ಮತ್ತೊಮ್ಮೆ ಈ ರೀತಿಯ ಯಾವುದೇ ಕೆಟ್ಟ ಕೆಲಸ ಮಾಡೋದಿಲ್ಲ. ನನ್ನ ಜೀವನದ ಅಮೂಲ್ಯ ವರ್ಷಗಳು ಹಾಳಾಗಿ ಹೋದವು. ಜೈಲಿನಿಂದ ಹೊರಬಂದ ಮೇಲೆ ನಾನು ಬದಲಾಗಿದ್ದೆ. ನಾನು ಇತ್ತೀಚೆಗೆ ಚಿಕ್ಕದಾದ ಒಂದು ಬಿಸಿನೆಸ್ ಶುರು ಮಾಡಿದ್ದೆ. ನನ್ನ ಹೆಂಡತಿಯೊಬ್ಬಳಿದ್ದಾಳೆ. ಆದರೆ ಇವತ್ತಿವರೆಗೆ ನಮಗೆ ಮಕ್ಕಳಾಗಿಲ್ಲ. ನಾನು ತುಂಬಾ ಪ್ರಯತ್ನಿಸಿದ್ದೇನೆ. ಆದರೆ ದೇವರು ನನಗೆ ಮಕ್ಕಳ ಭಾಗ್ಯವನ್ನು ನೀಡಲಿಲ್ಲ. ನಾನು ನನ್ನೊಳಗೆ ಅವಳಿಗೆ ಸರಿಯಾದ ಬದುಕು ಕೊಟ್ಟಿಲ್ಲವೋ ಎಂಬ ಪಶ್ಚಾತ್ತಾಪ ಇರುತ್ತದೆ. ಬಹುಶಃ ಇದು ನನ್ನ ಹಿಂದಿನ ಪಾಪದ ಫಲ. ನಾನು ಬಹುಮಟ್ಟಿಗೆ ಮಕ್ಕಳನ್ನು ಅವರ ಅಪ್ಪಅಮ್ಮನಿಂದ ದೂರ ಮಾಡಿದ್ದೆ. ಅವರ ಬಾಲ್ಯವನ್ನು ನಾಶಪಡಿಸಿದ್ದೆ. ಇದಕ್ಕಂತೂ ನನಗೆ ಶಿಕ್ಷೆ ಬೇಕೇ ಬೇಕು ಮತ್ತು ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ. ಆದರೆ ಈಗ ನಾನು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ದೇವರೇ, ನನ್ನ ತಪ್ಪುಗಳನ್ನು ಮನ್ನಿಸು. ನನಗೆ ಮಕ್ಕಳ ಭಾಗ್ಯವನ್ನು ಕರುಣಿಸು. ಆದರೆ ಇಲ್ಲಿಯವರೆಗೆ ದೇವರು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ. ನಾವು ಕೆಲವೊಮ್ಮೆ ಯೋಚಿಸುತ್ತೇವೆ, ನಮ್ಮ ಪಾಪದ ಶಿಕ್ಷೆ ಈ ಜನ್ಮದಲ್ಲಿ ದೊರೆಯಲ್ಲ, ಮುಂದಿನ ಜನ್ಮದಲ್ಲಿ ಏನಾದರೂ ಆಗಬಹುದು ಎಂದು. ಆದರೆ ಕೆಲ ಶಿಕ್ಷೆಗಳು ಈ ಜನ್ಮದಲ್ಲೇ ಸಿಗುತ್ತವೆ ಮತ್ತು ಅವು ತುಂಬಾ ನೋವುಂಟು ಮಾಡುವಂತಹವು. ನನಗೆ ಇದು ಈಗ ನಿಜವಾಗಿಯೂ ಅರ್ಥವಾಗುತ್ತಿದೆ. ನಾನು ಈಗ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೇನೆ. ನಿಜವಾದ ಬದುಕಿನ ಅರ್ಥ ನನಗೆ ಈಗ ಅರ್ಥವಾಗುತ್ತಿದೆ. ಈಗ ನಾನು ಮಕ್ಕಳನ್ನು ಬಳಸುವವರನ್ನು ದ್ವೇಷಿಸುತ್ತೇನೆ. ಯಾರಾದರೂ ಪುಟ್ಟ ಮಕ್ಕಳು ಭಿಕ್ಷೆ ಬೇಡುತ್ತಿರುವುದನ್ನು ಕಂಡರೆ ನನ್ನ ಹೃದಯ ಮಿಡಿಯುತ್ತದೆ. ಆದರೆ ನಾನು ಅವರ ಬದುಕಿಗೆ ಸಹಾಯ ಮಾಡಲು ತುಂಬಾ ಶ್ರೀಮಂತನಲ್ಲ. ನಾನು ಅವರನ್ನು ನೇರವಾಗಿ ಅನಾಥಾಶ್ರಮಕ್ಕೆ ಕರೆದೊಯ್ಯುತ್ತೇನೆ. ಅವರಿಗೆ ಹೊಸ ಬಟ್ಟೆ, ತಿಂಡಿ ತಿನಿಸುಗಳನ್ನು ನೀಡುತ್ತೇನೆ. ಒಂದು ದಿನ ನಾನು ನನ್ನ ಎಲ್ಲಾ ಪಾಪಗಳನ್ನು ಒಪ್ಪಿಕೊಂಡು ನನ್ನ ಜೀವವನ್ನೇ ಬದಲಾಯಿಸಿಕೊಂಡಿದ್ದೇನೆ. ಮಕ್ಕಳು ದೇವರಿಗೆ ಸಮಾನರು. ಅವರ ಬಾಲ್ಯ, ಅವರ ನಿಜವಾದ ಬದುಕು, ಅವರ ಆಟ, ಕುಣಿತ, ನಗು ಎಲ್ಲವೂ ದೇವರ ಕೊಡುಗೆ. ಅದನ್ನು ಯಾರೂ ಕಸಿದುಕೊಳ್ಳಬಾರದು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.